ಕೋರ್ಟ್ ಆದೇಶದ ಬೆನ್ನಲ್ಲೇ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಮರವನ್ನ ಸಾರಲಾಗಿದೆ. ಅಕ್ರಮವಾಗಿ ಓಡಾಡುತ್ತಿದ್ದ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಲಾಗಿದೆ. ಬೆಳಗ್ಗೆಯಿಂದ ಆರ್ಟಿಒ ಅಧಿಕಾರಿಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆ ಆದೇಶದ ಬೆನ್ನಲ್ಲೇ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಮರವನ್ನ ಸಾರಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಅಕ್ರಮವಾಗಿ ಓಡಾಡುತ್ತಿದ್ದ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 11 ಆರ್ಟಿಒ ಕಚೇರಿ ಅಧಿಕಾರಿಗಳಿಂದ ಜಂಟಿ ಕಾರ್ಯಾಚರಣೆ ನಡೆದಿರೋದು. ಸೂಚನೆಯನ್ನ ಉಲ್ಲಂಘಿಸಿ ಓಡಾಡ್ತಿದ್ದ 200ಕ್ಕೂ ಹೆಚ್ಚು ಬೈಕ್ಗಳು ಜಪ್ತಿಯಾಗಿವೆ. ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಇನ್ನು ವೈಟ್ ಬೋರ್ಡ್ ಇದೆ. ವೈಟ್ ಬೋರ್ಡಿಂದ ಕಮರ್ಷಿಯಲ್ ಯೂಸ್ ಮಾಡ್ತಾರೆ. ರ್ಯಾಪಿಡೋ ಆಗಿರ್ಬೋದು, ಊಬರಲ್ಲಿ ಆಗಿರ್ಬೋದು, ಈ ರೀತಿ ಬೈಕ್ ಟ್ಯಾಕ್ಸಿಗಳೇನಿದ್ದಾವೆ ಅದರ ವಿರುದ್ಧ ಸಮರವನ್ನ ಸಾರಲಾಗಿದೆ. ಅಕ್ರಮವಾಗಿ ಓಡಾಡ್ತಿದ್ದ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇದಕ್ಕೆ ಕರೆಕ್ಟ್ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇದೀಗ ಹೈಕೋರ್ಟ್ ಕೂಡ ಆದೇಶವನ್ನು ನೀಡಿರೋದ್ರಿಂದ 200ಕ್ಕೂ ಹೆಚ್ಚು ಬೈಕ್ಗಳು ಜಪ್ತಿಯಾಗಿವೆ. ಇನ್ನು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳೇ ಅಧಿಕಾರಿಗಳ ಟಾರ್ಗೆಟ್ ಆಗಿವೆ. ಪ್ರೈವೇಟ್ ಬೈಕ್ಗಳನ್ನು ಟ್ಯಾಕ್ಸಿಯಾಗಿ ಬಳಸಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಆನ್ಲೈನ್ ಬುಕ್ಕಿಂಗ್ ಅನ್ನು ಕೂಡಲೇ ಸ್ಥಗಿತಗೊಳಿಸುವಂತೆ ತಾಕೀತನ್ನು ಕೂಡ ಮಾಡಿದ್ದಾರೆ. ನಗರದ ಎಲ್ಲ ಆರ್ಟಿಒ ಕಚೇರಿಗೆ ವಿಶೇಷ ಸೂಚನೆಯನ್ನ ಕೊಡಲಾಗಿದೆ. ಆಟೋ ಚಾಲಕರು ದೂರನ್ನ ಕೊಟ್ಟಿದ್ರು. ಈ ದೂರಿನ ಬೆನ್ನಲ್ಲೇ ಆರ್ಟಿಒ ಕಾರ್ಯಾಚರಣೆಗಿಳಿದಿದ್ದಾರೆ. ನಾಳೆ 5ನೇ ತಾರೀಕು ನಮ್ಮ ವಿವಿಧ ಸಂಘಟನೆಗಳು, ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾ ಸಂಘಟನೆಗಳು ಒಂದು ದೊಡ್ಡ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದ್ರು. ಇವತ್ತು ಸಂಜೆ ನಾವು ನಮ್ಮ ವಿಲ್ಸನ್ ಗಾರ್ಡನ್ ಪೊಲೀಸ್ ಅಧಿಕಾರಿಗಳು ಮತ್ತು ನಾವು ಎಲ್ಲ ನಮ್ಮ ಸಾರಿಗೆ ಆಯುಕ್ತರ ಕಚೇರಿಗೆ ಸಂಘಟನೆಗಳ ಲೀಡರ್ಸ್ನ ಇವತ್ತು ಪದಾಧಿಕಾರಿಗಳನ್ನ ಕರೆದು ಪ್ರಿಲಿಮಿನರಿಯಾಗಿ ಏನು ಎತ್ತ ಅಂತ ಕೇಳಿದವಾಗ ಅವರು 2 ವಿಷಯದ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಒಂದು, ಒನ್ ಸಿಟಿ ಒನ್ ಫೇರ್. ಈಗಾಗಲೇ ನಾವು 2024ರಲ್ಲಿ ಈ ಒನ್ ಸಿಟಿ ಒನ್ ಫೇರ್ ಅಂತ ಹೇಳಿ ಏನು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿಕೊಟ್ಟಿದ್ದೇವೆ, ಆ ಫೇರ್ಗಿಂತ ಅವರು ನಮಗೆ ಕಮ್ಮಿ ಕೊಡ್ತಾ ಇದ್ದಾರೆ. ಪೀಕ್ ಅವರಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ, ಜಾಸ್ತಿ ಮಾಡ್ಕೊತಿದ್ದಾರೆ ಅವರು ಅನ್ನೋದ್ರ ಬಗ್ಗೆ ಅವ್ರದ್ದು ಕಂಪ್ಲೇಂಟ್ ಇದೆ. ಅದಕ್ಕೆ ನಾವೇನು ಹೇಳಿದ್ವಿ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು, ಸಾರಿಗೆ ಅಧಿಕಾರಿಗಳು ನಾವೇನು ಹೇಳಿದ್ದೀವಿ ಅವ್ರಿಗೆ ಅಂದರೆ, ಒನ್ ಸಿಟಿ ಒನ್ ಫೇರ್ದು ನಾವು ಈಗಾಗಲೇ ನಾವು ಅವ್ರಿಗೆ ಅಗ್ರಿಗೇಟರ್ಸ್ನ ಕರೆದು ಸಭೆ ಮಾಡಿದ್ದೇವೆ. ಅವರಿಗೂ ನಾವು ತಿಳಿಸಿದ್ದೇವೆ, ಈ ಥರ ನೀವು ಈಗ ನಾವೇನು ಫಿಕ್ಸ್ ಮಾಡಿಕೊಟ್ಟಿದ್ದೇವೆ ಆ ಲಿಮಿಟ್ಸ್ ಒಳಗಡೆ, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಒಳಗಡೆ ನಿಮ್ಮ ಫೇರ್ ಇರಬೇಕು, ಒಂದೇ ಥರದಲ್ಲಿ ಇರಬೇಕು ಅಂತ ಹೇಳಿ. ಮತ್ತು ಈಗಾಗಲೇ ಇಶ್ಯೂ ಮಾಡಿರೋಂಥ ನೋಟಿಫಿಕೇಷನ್ಗೆ ಅಡಿಷನ್ ಮಾಡಿ ಎಲ್ಲ ವೆಹಿಕಲ್ಸ್ಗೂ ಇದು ಫೇರ್ ಮೀಟರ್ ಅಳವಡಿಸ್ಕೊಳ್ಳೇಬೇಕು ಕಡ್ಡಾಯವಾಗಿ ಅಂತ ಮಾಡಿದ್ದೇವೆ. ಆ ಫೇರ್ ಮೀಟರ್ ವೆಯ್ಟ್ಸ್ ಆ್ಯಂಡ್ ಮೆಷರ್ಸಿಂದ ಅದು ಕ್ಯಾಲಿಬ್ರೇಟ್ ಆಗಿ ಬರುತ್ತೆ. ಅವಾಗ ಏನಾಗುತ್ತೆ, ನಾವು ಏನು ಫೇರ್ ಕೊಟ್ಟಿದ್ದೀವಲ್ಲ ಅದನ್ನಷ್ಟೇ ಅಲ್ಲಿಗೆ ಫೀಡ್ ಮಾಡಿ